ಈ ಲಲಿತಾ ಸವಿತಾ ನಿನ್ನೆ ಎಲ್ಲಿಗೆ ಹೋಗಿದ್ರು? ಬಂದಾಗಿಂದ ಏನು ಮಾತಾಡ್ತಾನೂ ಇಲ್ಲ, ಏನೂ ಇಲ್ಲ. ಎಲ್ಲಿಗೆ ಹೋಗಿದ್ರ ಇವರು? ಅಲ್ಲ, ಇವರಿಗೇನಾದರೂ ನನ್ನ ಮೇಲೆ ಅನುಮಾನ ಏನಾದರೂ ಬಂದಿದೆನಾ? ಚೇಚೆ, ಹಾಗೇನಿಲ್ಲ ಅಂತ ಅನಿಸುತ್ತೆ. ಅಷ್ಟಕ್ಕೂ ಅವರಿಗೆ ಅನುಮಾನ ಬರೋಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ, ನಾನು ಏನು ಮಾಡ್ತೀನಿ ಏನು ಅಂತಂದು ನನ್ನ ಗಂಡನಿಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ಈ ಲಲಿತಾ ಸವಿತಾಗ ಗೊತ್ತಾಗುತ್ತಾ? ಏನು ಇವ್ರು ಏನು ಮಾಡಕ್ಕಂತಾರಂತಲೇ ಅರ್ಥ ಆಗ್ತಾ ಇಲ್ಲ. ಛೇ, ಏನು ಮಾಡಬೇಕು ಏನು ಅಂತ ನನಗಂತೂ ತಲೆನೇ ಓಡ್ತಾ ಇಲ್ಲ. ಆ ಲೂಫರ್ ರಂಗ ಅನ್ನೋನು ಫೋನೇ ಎತ್ತವಲ್ಲ. ಅವನು ಮನೆ ಏನಾರು ಗೊತ್ತಿದ್ದಿದ್ರೆ ಹುಡ್ಕೊಂಡು ಹೋಗಿ ಹೊಡೆದು ಬರ್ತಿದ್ದೆ ನಾನಂತೂ. ಆದರೆ ಏನು ಮಾಡೋದು, ಅವನ ಮನೆ ಎಲ್ಲೈತೆ ಅನ್ನೋದೇ ಗೊತ್ತಿಲ್ಲ ನನಗೆ. ಅವತ್ತು ನೋಡಿದ್ರೆ ಮಾಲಲ್ಲಿ ಡೈಲಾಗ್ ಹೊಡೆದ ಏನು ಹಂಗೆ ಮೂವಿನಲ್ಲಿ ಹೀರೋಗಳು ಹೊಡಿತಾರಲ್ಲ ಅದಕ್ಕಿಂತ ಒಂದು ಲೆವೆಲ್ ಜಾಸ್ತಿನೇ ಡೈಲಾಗ್ ಹೊಡೆದ. ಕೆಲಸ ನೋಡಿದರೆ ಏನಂದರೆ ಏನೂ ಆಗಿಲ್ಲ. ಛೇ, ಏನು ಮಾಡಬೇಕು ಅಂತ ಗೊತ್ತಾಗ್ತಾನೇ ಇಲ್ಲ ನನಗಂತೂ. ಇನ್ನೂ ಎಷ್ಟು ದಿನ ಹಿಂಗೆ ಸುಮ್ಮನೆ ಕೂತ್ಕೊಳ್ಳೋದು? ನನ್ನ ಗಂಡ ಅಂತೂ ಎಲ್ಲ ಬಿಟ್ಟು ಹೊಲದಲ್ಲಿ ದುಡಿಯೋಕೆ ಚಾಲೂ ಮಾಡಿಬಿಟ್ಟಾನ. ಜೀವನ ಪೂರ್ತಿ ಅಲ್ಲೇ ದುಡಿಬೇಕಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಾನ ಏನು. ಛೇ, ಈ ಡ್ಯಾಡಿ ಮಮ್ಮಿ ಲೈಫಲ್ಲೇ ಯಾವತ್ತೂ ಹೋಗ್ಲಾರ್ದವ್ರು ಟ್ರಿಪ್ಪು. ಇವಾಗ ನಾನು ಪ್ರಾಬ್ಲಮ್ನಲ್ಲಿ ಇದ್ದಾಗ ಹೋಗಬೇಕಾ? ಛೇ. ಹಲೋ, ಎಕ್ಸ್ಕ್ಯೂಸ್ ಮೀ, ಒಳಗಡೆ ಬರ್ಬೋದಾ? ನೀವು ಯಾಕೆ ನನ್ನ ರೂಮ್ ಹತ್ರ ಬಂದಿದ್ದೀರಾ? ಹೋಗ್ರಿ ಇಲ್ಲಿಂದ. ನನ್ನ ರೂಮಿಗೆ ಬರಕ್ಕೆ ಹೋಗ್ಬೇಡ್ರಿ ನೀವು. ನೀ ಬರಬೇಡ ಅಂದ್ರೇನು, ಬಾ ಅಂದ್ರೇನು, ಏನಂದ್ರೇನು ನಾವು ಒಳಗಡೆ ಬರೋರ. ಬಾ ಸವಿತಾ. ಸವಿಯ, ನೆಲ್ಲಿಕಾಯಿ ಅಡಿಕೆ ಭಾರಿ ರುಚಿ ಅದಾವ ನೋಡ್ಲೆ, ಹುಳಿ ಆಗಿ. ಮುಂಜಾಲಿಂದ ತಿನ್ನಕ್ಕೆ ಕುಂತಿಲ್ಲ, ಒಟ್ಟು ಬ್ಯಾಸ್ರನೇ ಆಗವಲ್ದು ನೋಡು, ಅಷ್ಟು ರುಚಿ ಅದಾವಪ್ಪ ನೆಲ್ಲಿಕಾಯಿ ಅಡಿಕೆ. ಒಂದು 50 ಪ್ಯಾಕೆಟ್ ತಂದಿಟ್ಬಿಡ್ಲೆ. ನಮಗೆ ನಿದ್ದೆ ಬಂದಾಗ ಬಾಯಾಗ ಹಾಕೊಂಡು ಬಟ್ಟೆ ಒಳಗೆ ಬರ್ತೈತಿ. ಕೆಲಸ ಮಾಡೋ ಮುಂದೆಲ್ಲ ಬಾಯಾಗ ಹಾಕೊಂಡು ಕೆಲಸ ಮಾಡಕ್ಕೆ ಬರ್ತೈತಿ. ಏನಂತಿದ್ದೆ? ಅಯ್ಯೋ ಲಲಿತಾ, ನಿನಗೆ ಇಷ್ಟ ಆಗೈತಂದ್ರೆ ನಾನು ತರಿಸ್ಲಾರ್ದಂಗೆ ಇರ್ತೀನಿ. ನಾನು ಏನೂ ತಲೆ ಕೆಡ್ಸ್ಕೊಬೇಡ. ಇವಾಗ ನನ್ನ ಹತ್ರ 10 ಪ್ಯಾಕೆಟ್ ಅದಾವೆ, ಅದು ಖಾಲಿ ಆದಮೇಲೆ ಮತ್ತೆ ತರಿಸ್ತೀನಂತ ನೀ ಆರಾಮಾಗಿ ತಿನ್ನು. ಹಾಂ, ನಿಮಗೂ ಯಾರ್ಯಾರಿಗೆ ನೆಲ್ಲಿಕಾಯಿ ಅಡಿಕೆ ಅಂದ್ರೆ ಭಾಳ ಇಷ್ಟ? ನನಗಂತೂ ಭಾಳ ಇಷ್ಟ ಅಪ್ಪ. ನೋಡಿರಿ, ಬೆಳಗ್ಗೆಯಿಂದ ತಿಂತಾನೇ ಇದ್ದೀನಿ, ಇನ್ನೂ ತಿನ್ಬೇಕಂತಾನೆ ಅನ್ನಿಸ್ತಾ ಇದೆ. ನಿಮಗೂ ಯಾರಿಗಾದರೂ ಈ ಥರ ಹುಳಿ ಇರೋದು, ಉಪ್ಪಿರೋದು ನೆಲ್ಲಿಕಾಯಿ ಅಡಿಕೆ ಅಂದರೆ ಇಷ್ಟನ ಅನ್ನೋದನ್ನು ಕೆಳಗಡೆ ಕಮೆಂಟ್ ಮಾಡಿ, ಓಕೆನಾ? ಈ ನೆಲ್ಲಿಕಾಯಿ ಅಡಿಕೆ ಗದಲ್ದಾಗ ಬಂದು ಮಾತಾಡಬೇಕಾಗಿರೋ ಮ್ಯಾಟ್ರನ್ನ ಮರೆತುಬಿಟ್ಟಿವಿ ನೋಡು. ನಿಮ್ಮ ಈ ಒಣ ಮಾತುಕತೆ ನೆಲ್ಲಿಕಾಯಿ ಅಡಿಕೆದು ಗುಣಗಾನನ ಎಲ್ಲರೂ ಹೊರಗಡೆ ಇಟ್ಕೋರಿ, ನನ್ನ ರೂಮ್ನಲ್ಲಿ ಇಟ್ಕೋಬೇಡ್ರಿ. ಮೊದಲಿನಿಂದ ಹೋಗ್ರಿ, ಇದು ನನ್ನ ರೂಮು. ಸವಿ, ಕದ ಕರೆಕ್ಟ್ ಹಾಕಿ ಅಲ್ಲ ಗಚ್ಚಿ? ಹ್ಞೂ ಲಲಿತಾ, ನೀನು ತಲೆ ಕೆಡಿಸ್ಕೋಬೇಡ, ಗಚ್ಚಿ ಹಾಕಿನಂತ ತಗೋ ಕದಾನ. ಎಷ್ಟು ಸೊಕ್ಕು ನಿಮ್ಗೆ? ನನ್ನ ರೂಮಿಗೆ ಬಂದು ನನ್ನ ಕಪಾಳಕ್ಕೆ ಹೊಡಿಯೋಷ್ಟು ಸೊಕ್ಕು ಬಂತಾನೆ ನಿಮ್ಗೆ? ಈ ರೂಮನ್ನೇ ನಿಮ್ಮಪ್ಪ ಕಟ್ಸಾನ, ನೀ ಕಟ್ಸಿಯ? ನಿನ್ನ ರೂಮ್ ಅಂತ ಏನು ನಿನ್ನ ಗಂಡ ಕಟ್ಸಾನ? ಯಾವಾಗ ನೋಡಿದ್ರೆ ನನ್ನ ರೂಮು ಅಂತ ಇರ್ತಿಯಲ್ಲ. ಇದು ಮಾವ ಕಟ್ಸಿರೋದು. ಇಲ್ಲಿ ಎಲ್ಲ ಕಡೆ ಎಲ್ಲರಿಗೂ ಅಡ್ಡಾಡೋಕ್ಕೂ ಹಕ್ಕೈತಿ. ಸುಮ್ಮನೆ ತರಲೆ ಮಾತಾಡೋಕೆ ಹೋಗಬೇಡ. ಇವತ್ತೇನಿದ್ರು ನಾವು ಸವಿತಂದು ಮಾತಾಡೋದು, ನಂದೇನಿದ್ರು ಬಿಡ್ತಾ ಇರೋದು, ನಿಂದೇನಿದ್ರು ಬಿಡಿಸ್ಕೋತಾ ಇರೋದು, ಇನ್ನೊಂದು ಮಾತು ಕೇಳೋದು, ಅಷ್ಟೇ ಕೆಲಸ. ಅಷ್ಟರಲ್ಲಿನ ಇರಬೇಕು. ಲಲಿತಾ, ನೆಲ್ಲಿಕಾಯಿ ಅಡಿಕೆ ಬ್ಯಾಗ್ ಹಾಕೋ, ಎನರ್ಜಿ ಬರ್ತೈತೆ ನೋಡು. ಹೌದಲ್ಲ? ನಿಮ್ಗೇನಾದರೂ ತಲೆ ಕಟ್ಟಿದೇನಾ? ಎದಕ್ಕೆ ನನಗೆ ಬಂದು ಹೊಡ್ಯಾಕೆ ಕುಂತೀರಿ ನೀವು? ನನ್ನ ರೂಮಿಗೆ ಬಂದು ಏನಾಗೈತೆ ನಿಮ್ಗೆ? ನಿಮ್ಗೇನಾದರೂ ತಲೆಗಿಲೆ ಕೆಟ್ಟಿದೇನಾ? ನನ್ನ ಕಪಾಳಕ್ಕಿದಕ್ಕೆ ಅವಾಗಿಂದ ಹಂಗೆ ಹೊಡ್ಯಾಕೆ ಕುಂತಿದ್ದೀನಿ ನೀನು. ಯಾಕ ನಾವು ಯಾಕೆ ಹೊಡ್ಯಾಕೆ ಕುಂತೀವಿ ಅನ್ನೋದು ನಿನಗೆ ಗೊತ್ತಿಲ್ಲನ? ನೀವು ಹೇಳಿದ್ರೆ ತಾನೇ ನನಗೆ ಗೊತ್ತಾಗೋದು. ಅದನ್ನು ಬಿಟ್ಟು ಬಂದು ನಮ್ಮನೆ ಒದರಾಡ್ಕೊಂತ ಕಪಾಳ ಹೊಡ್ಯಾಕೆ ಕುಂತ್ರೆ ನಾನು ಏನಂತ ತಿಳ್ಕೊಳ್ಳಿ? ಛೇ, ಏನು ಸವಿತಾ ಪಾಪ, ಏನು ವಿಷಯನ ಗೊತ್ತಿಲ್ಲಂತ? ವಿಷಯ ಹೇಳೋಕ್ಕಿಂತ ಮುಂಚೆ ಹೊಡೆದು ತಪ್ಪು ಮಾಡಿಬಿಟ್ವಲ್ಲ. ಮೊದಲು ವಿಷಯ ಹೇಳ,
ಆಮೇಲೆ ನನ್ನ ಕೆಲಸ ನಾನು ಮಾಡ್ತೀನಂತ. ಮೊದಲು ಏನು ವಿಷಯ ಅನ್ನೋದನ್ನು ಹೇಳಿ ಆಮೇಲೆ ಮಾತಾಡಬೇಕು. ಅದನ್ನು ಬಿಟ್ಟು ಹಿಂಗೆ ಸುಮ್ಮನೆ ಬಂದು ಹೊಡೆದ್ರೆ. ಕವಿತಾ, ಯಾರಾದರೂ ಕೋಳಿ ಕೇಳಿ ಮಸಾಲ ಹರಿತಾರ? ಇಲ್ಲ ತಾನೇ, ಕೋಳಿ ಹಿಡ್ಕೊಂಬಂದು ಕೊಯ್ದು ಆಮೇಲೆ ಮಸಾಲ ಮಾಡ್ತಾರೆ, ಹೌದಿಲ್ಲ? ಅಷ್ಟೊತ್ತಿಗಾಗಲೇ ಕೋಳಿಗೆ ಜೀವನ ಹೋಗ್ಬಿಟ್ಟಿರುತ್ತ. ಅದಕ್ಕೆ ನೀನೇ ಲವನ ನೆನಪು ಮಾಡ್ಕೊಂಡು ಹೇಳು, ನೀ ಏನಕ್ಕಿತ್ತು ದಬಾಕಿದಿ ಈ 3-4 ದಿನದಾಗ ಅನ್ನೋದನ್ನು ನೀನೇ ಹೇಳಿಬಿಡು. ನೀನೇ ಹೇಳಿದೆ ಅಂದ್ರೆ ಒಂದೆರಡು ಏಟು ಕಮ್ಮಿ ಬಿದ್ದರೂ ಬೀಳ್ಬೋದು. ಅದ ಏನಾದರೂ ನಾನು ಹೇಳಿದೆ ಅಂದ್ರೆ ಒಂದು 10 ಏಟು ಜಾಸ್ತಿನೇ ಬೀಳುತ್ತೆ ನೋಡು. ಏನನ್ನ ನೀನೇ ಯೋಚನೆ ಮಾಡು. 2 ಥರ ಆಪ್ಷನ್ ಕೊಟ್ಟಿವಪ್ಪ. ಏನು ಹೆದರ್ಸ್ತಾ ಇದ್ದೀರಾ? ಛೇ, ಹೆದರ್ಸೋದೆಲ್ಲ ಅಲ್ಲ, ಜಸ್ಟ್ ವಾರ್ನ್ ಮಾಡಾಕೊಂತೀವಿ ಅಷ್ಟೆ. ನೋಡ್ರಿ, ನನಗೆ ನಿಮ್ಮ ಜೊತೆ ಜಗಳ ಆಡೋಕ್ಕೆ ಇಷ್ಟ ಇಲ್ಲ. ನನಗೆ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕೆಲಸ ಅದಾವು. ಮೊದಲು ಎದಕ್ಕೆ ಬಂದಿರಿ ಏನು ಅನ್ನೋದನ್ನು ಹೇಳಿ ಹೋಗ್ತಾ ಇರಿ ಅಷ್ಟೆ. ಸಾಕು ಸಾಕು, ನಿಮ್ಮ ಕೈ ಮುಗಿತೀನಿ, ಸಾಕು, ಸುಮ್ಮನೆ ಇದ್ಬಿಡು. ಕಪಾಳೆಲ್ಲ ನಮ್ಮನೆ ಬಾತ್ ಬಿಟ್ಟೈತಿ. ಏನಾಗೈತಿ ನಿಮಗೆ? ಎದಕ್ಕೆ ನನ್ನ ಕಪಾಳಕ್ಕೆ ಹಿಂಗೆ ಹೊಡೆಯಾಕೊಂತೀರಿ? ನಾನು ಏನು ಮಾಡೀನಿ? ಅಲ್ಲ, ಎಷ್ಟು ಸೊಕ್ಕಿರಬೇಡ ನಿನಗೆ. ನನ್ನ ಜೀವನನ ಹಾಳು ಮಾಡಕ್ಕೆ ಹೊಂಟಿದ್ದೀನಿ ನೀನು. ಯಾವನ 3rd ಕ್ಲಾಸ್ ಒಬ್ಬನನ್ನು ಹಿಡಿದು ನನ್ನ ಕ್ಯಾರೆಕ್ಟರ್ ಸರಿ ಇಲ್ಲ, ನನ್ನನ್ನು ಈ ನನ್ನ ಗಂಡನ ಮನೆಯಿಂದ ಓಡಿಸಿ ತವ್ರ ಮನೆ ಸೇರಿಸಿ ನನ್ನ ಜೀವನನ, ಲಲಿತಾ ಜೀವನನ, ಇಬ್ಬರು ಜೀವನನ ಹಾಳು ಮಾಡ್ಬೇಕಂತದೀನ? ನನ್ನ ಶೀಲದ ಮೇಲೇನ ಮಸಿ ಹಚ್ಚಕ್ಕೆ ನೋಡ್ತೀಯನ ನೀನು? ಎಷ್ಟು ಸೊಕ್ಕಿರಬೇಡ ನಿನಗೆ. ನೀನು ಇಷ್ಟು ದಿನ ಬರೀ ಸಿಟ್ಟಷ್ಟ ತುಂಬ್ಕೊಂಡಿದ್ದೀನಿ ನಿನ್ನ ಮೈನಾಗಂತ ಅಂದ್ಕೊಂಡಿದ್ದೆ. ಇಲ್ಲ, ನೀನು ಒಂಥರ ರಾಕ್ಷಸಿ ಇದ್ದಂಗೆ ನೀನು. ಇನ್ನೊಂದು ಹೆಣ್ಣಿಂದು ಶೀಲದ ಬಗ್ಗೆ ಈ ಥರ ಅಪಪ್ರಚಾರ ಮಾಡ್ಸಕ್ಕೆ ನಾಚಿಕೆ ಆಗಲ್ಲ ನಿನಗೆ? ಎಷ್ಟು ಸೊಕ್ಕಿರಬೇಡ ನಿನಗೆ. ನನ್ನ ಶೀಲದ ಬಗ್ಗೆನೇ ಇಲ್ಲದ ಅಪಪ್ರಚಾರ ಮಾಡಕ್ಕೊಂಟಿಯಲ್ಲ, ನೋಡ್ತಿರು ಇನ್ನು ಮೇಲೆ ನೀನು ಈ ಮನೆಯಾಗ ಅದು ಹೆಂಗೆ ನೆಮ್ಮದಿಯಿಂದ ಇರ್ತೀಯ ನಾನು ನೋಡೇ ಬಿಡ್ತೀನಿ. ಇಷ್ಟು ದಿನ ನಿನಗೆ ನನ್ನ ಮೇಲೆ ಬರೇ ಸಿಟ್ಟಷ್ಟ ಐತಿ ಅಂತ ಅಂದ್ಕೊಂಡಿದ್ದೆ. ಏನೋ ಮನ್ಯಾಗ ಒಂದು ಸ್ವಲ್ಪ ಪತಿ ಹತ್ರ ಚುಚ್ಚೋದು, ಮನ್ಯಾಗ ಸಣ್ಣ ಪುಟ್ಟ ಜಗಳ ಹಚ್ಚೋದು ಇಷ್ಟ ಮಾಡ್ತೀಯ ಅಂತ ಅಂದ್ಕೊಂಡಿದ್ದೆ. ಆದರೆ ಇಂಥ ಚೀಪ್ ಕಂತ್ರಿ ಕೆಲಸ ಎಲ್ಲ ಮಾಡ್ತಿ ಅಂತ ನಾನು ಅಂದ್ಕೊಂಡೆ ಇಲ್ಲಾಗಿದ್ದೆ. ನೋಡು ಕವಿತಾ, ಇಲ್ಲಿವರೆಗೂ ನೀನು ಏನೇನು ಆಟ ಆಡಿದಿ ಅದಕ್ಕೆ ತಿರುಗಿಸಿ ನಾನು ಆಟ ಆಡಲಿಲ್ಲ. ನನ್ನ ಹೆಸರು ಸವಿತಾನಲ್ಲ, ನೆನಪಿಟ್ಕೊಂಡ್ಬಿಡು. ಲೇ, ಒಂದು ಹೆಣ್ಣಿಗೆ ಶೀಲ ಎಷ್ಟು ಇಂಪಾರ್ಟೆಂಟು. ಅಕ್ಕಿ ಕ್ಯಾರೆಕ್ಟರ್ ಮೇಲೆ ಯಾರು ಒಬ್ಬರು ಮಾತಾಡಿದ್ರೆ ಅದ್ರ ಮೇಲೆ ಮಸಿ ಬಿದ್ರೆ ಅದರಿಂದ ಏನೇನು ಅನಾಹುತ ಆಕ್ಕವು ಅನ್ನೋದು ಒಂದು ಹೆಣ್ಣಾಗಿ ನಿನಗೆ ಗೊತ್ತಿಲ್ಲ? ನೀನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಗ್ಗೆ ನಮ್ಮನೆ ಅಪಪ್ರಚಾರ ಮಾಡ್ಸೋಕೆ ಹೊಂಟಿಯಲ್ಲ, ನೀನು ಒಬ್ಬ ಮನುಷ್ಯಲಲ್ಲ ನೀನು, ಮನುಷ್ಯರ ಜಾತಿಗೆ ಅವಮಾನ, ಹೆಣ್ಣಿನ ಜಾತಿಗೆ ಅವಮಾನ. ನಿನ್ನಂಥ ಹೆಣ್ಣನ್ನು ನಾನು ಎಲ್ಲೂ ನೋಡಿಲ್ಲ. ಇಷ್ಟು ದಿನ ಈ ಲಲಿತಾ ಶಾಂತವಾಗಿರೋದನ್ನಷ್ಟ ನೋಡಿದಿ. ಈ ಲಲಿತಾಗೆ ಸಿಟ್ಟು ಬಂತಂದ್ರೆ ಎದುರುಗಡೆ ಯಾರದಾರ ಯಾರಿಲ್ಲ ಅನ್ನೋದನ್ನು ನೋಡದೆ ಸರಿಯಾಗಿ ಪಾಠ ಕಲಿಸ್ಬೇಕಾಕೈತಿ. ಇಷ್ಟು ದಿನ ಸುಮ್ಮನೆ ಇದ್ದೆ, ನನ್ನ ಗೆಳತಿ ಸವಿತಾ ತಂಟೆಗೆ ಬಂದಿಯಲ್ಲ ನೀನು. ಇಷ್ಟು ದಿನ ನೀನು ಏನು ಮಾಡಿದ್ರೂ ಸುಮ್ಮನೆ ಇದ್ವಿ. ನೀನು ಏನೇನು ಮಾಡಿ ಏನಿಲ್ಲ ಅನ್ನೋದು ನಿನ್ನ ಹಿಸ್ಟ್ರಿ ಎಲ್ಲ ನಮ್ಮ ಹತ್ರ ಐತಿ, ಸಾಕ್ಷಿ ಸಮೇತ ಐತಿ. ಇನ್ನೊಂದು ಸಲ ಏನಾರ ನಮ್ಮ ತಂಟೆಗೆ ಬಂದು ನೀನು ಇಲ್ಲೇ ಹೂತು ಹಾಕ್ಬಿಡ್ತೀನಿ, ನೋಡ್ತಿರು. ಮತ್ತೆ ನೀನು ಇಡೀ ಹಿಸ್ಟ್ರಿನ ನಮ್ಮ ಕೈನಲ್ಲೈತಿ. ಆದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಒಂದು ಕೊಟ್ಟಿಲ್ಲ, ಅದನ್ನು ಮಾಡ್ತಿದ್ವಿ. ಆದರೆ ಏನು ಮಾಡೋದು, ನೀನು ಈ ಮನೆ ಸೊಸಿ, ನಮ್ಮ ಮಾವನ ಸೊಸಿ ಅಲ್ಲ ಅನ್ನೋ ಒಂದು ಕಾರಣಕ್ಕೆ ಸುಮ್ಮನೆ ಅದೀವಿ. ನಿನ್ನನ್ನು ಕಂಪ್ಲೇಂಟ್ ಕೊಟ್ಟು ಒಳಗಡೆ ಹಾಕ್ಸೋದು ನಮಗೇನು ದೊಡ್ಡ ವಿಷಯ ಅಲ್ಲ, ಈಗಲೇ ಮಾಡ್ಬೋದು ಆ ಕೆಲಸನ. ಆದ್ರೆ ಮಾವರ ಮರ್ಯಾದೆ ಹೋಗ್ತೈತಿ, ಮಾವರ ಮನಸ್ಸಿಗೆ ನೋವು ಆಗುತ್ತಲ್ಲ ಅನ್ನೋ ಒಂದು ಕಾರಣಕ್ಕೆ ನಾವಿಬ್ಬರು ಸುಮ್ಮನೆ ಅದೀವಿ. ಆಮೇಲೆ ಇನ್ನೊಂದು ಮಾತು, ಅಕಸ್ಮಾತ್ ಒಂದು ವೇಳೆ ಈ ವಿಷಯ ಮಾವರಿಗೆ ಏನಾರು ಗೊತ್ತಾತಂದ್ರೆ ಈಗೇನು ನಾವೇನು ಮಾಡ್ಬೇಕಂತ ಅಂದ್ಕೊಂಡಿದ್ವಲ್ಲ, ಕಂಪ್ಲೇಂಟ್ ಕೊಡ್ಬೇಕಂತ, ಆ ಕೆಲಸನ ಅವರ ಮಾಡಿಬಿಡ್ತಾರೆ. ಆದ್ರೆ ಇದು ಒಂದು ಸಲ ಸುಮ್ಮನೆ ಇರಲಿ ಅಂತ, ಯಾಕಂದರೆ ನೀನು ಒಂದು ಹೆಣ್ಣು ಅನ್ನೋ ಒಂದು ಕಾರಣಕ್ಕೋಸ್ಕರ ಸುಮ್ಮನೆ ಇದ್ದೀನಿ. ಹಾಗಂತ ನೀನು ನಿಂದ ಆಟನ ನೀನು ಚಲೋ ಮಾಡಿದೆ ಅಂತ ಇಟ್ಕೋ, ನೀನೇನು ಹೆಂಗೆ ಸರಿದಾರಿಗೆ ತರಬೇಕಂತಂದು ನಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಿನ್ನ ಕೈಯಾಗ ಒಳ್ಳೇದು ಮಾಡೋದಕ್ಕಾಗಲ್ಲ ಅಂದರೆ ಸುಮ್ಮನಿದ್ಬಿಡು, ಆದರೆ ಕೆಟ್ಟದನ್ನು ಮಾತ್ರ ಮಾಡೋಕ್ಕೆ ಹೋಗಬೇಡ. ಕರ್ಮ ಈಗಲೇ ಅನುಭವಿಸ್ಬೇಕಾಕೈತಿ. ನೀನು ಮಾಡಿರೋ ಕರ್ಮ ನೀನೇ ಅನುಭವಿಸ್ಬೇಕು ಹೊರತು ಬೇರೆ ಯಾರು ಅನುಭವಿಸೋಕ್ಕಾಗಲ್ಲ.
ನಿನ್ನ ಹತ್ರ ರೊಕ್ಕ ಐತಂದು ಮಾತ್ರಕ್ಕೆ ನೀನು ಏನು ಮಾಡಿದ್ರೂ ನಡಿತೈತಿ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ. ಕರ್ಮ ರೊಕ್ಕ ಇದ್ರೇನು ಇಲ್ಲ ಅಂದ್ರೇನು ತಿರುಗಿಸಿ ಕೊಡ್ತಾನೆ ಇರ್ತೈತಿ. ಇದು ಇನ್ನೂ ಸ್ಯಾಂಪಲ್ಲು, ಇನ್ನೂ ನೀನು ಅನುಭವಿಸೋದು ಭಾಳ ಐತಿ. ನಡಿಸವಿ ಹೋಗೋಣ. ಫಸ್ಟ್ ಡೋಸ್ಗೆ ಸುಧಾರಿಸ್ಕೊಳ್ಳಿ. ಒಮ್ಮಿಗೆ 2-3 ಡೋಸ್ ಕೊಟ್ರೆ ಮತ್ತೆ ಏನಾದರೂ ಆದ್ಗಿದಿತ್ತು. ನಡಿ ಕವಿತಾ, ಸೆಕೆಂಡ್ ಡೋಸ್ಗೂ ರೆಡಿ ಇರು. ಫಸ್ಟ್ ಡೋಸ್ಗೆ ಈ ನಮ್ನಿ ನಿತ್ರಾಣ ಆದರೆ ಹೆಂಗೆ? ಇನ್ಮೇಲೆ ನೋಡು, ಒಂದ್ರ ಮೇಲೆ ಒಂದು ಡೋಸ್ ಹೆಂಗೆ ಬರ್ತಾ ಇರುತ್ತಂತಂದು.